ಹೇಳಿದ್ರಿಪ್ಪ ಅವ್ರು. ಇವ ಕಸಬಾರ್ಗಿ ಅಂತ ಮೀಶ್ಯಾವ್ ಮಲ್ಲಪ್ಪ. ಆಹಾ ಕಿವಿ ತುಂಬಾ ಕೂದಲ ಇದ್ದಾವ. ಕಿವಿ ತುಂಬಾ ಕೂದಲ ಇಟ್ಕೊಂಡವ ಅವ್ನು ಮಾರಿ ನೋಡ್ರಲೆ ಹೆಂಗದ್ರಿಪ್ಪ ಬೆಕ್ ಹಿಡಿಯವ್ರ ಬೆಕ್ ಹಿಡಿಯವ್ರು ಅವ್ರಿಗೆ ಇರ್ತಾವ ಅವು. ಹೌದು. ನಮ್ಮಂತವ್ರು ಸ್ವಚ್ಛ ಇದ್ದವ್ರು ಏನ್ ಮಾಡ್ತಾರಪ್ಪ ಅಂತ ಕೇಳಿದ್ರ ಏನ್ರಿಪ್ಪ ಏನು ಗಬಾ ಇಟ್ಟುಕೊಳ್ಳಾರ್ದೆ ಆಹಾ ಸ್ವಚ್ಛತೆವಾಗಿ ಇರುವವನಿಗೆ ಹೌದು ಯೋಗ್ಯ ಬೆಲೆ ಅದ. ಹೌದು ಹೌದು. ಯಾಕಪ್ಪ ಅಂತಂದ್ರ ನಿರಗತ್ಲೆ ಕಸಬಾರ್ಗಿ ಹಂಗ ಮೀಸಿ ಬಿಟ್ಟುಕೊಂಡು ಬಾಯಾಗ ಹೊಂಟಾವ್ ಬಾಯಾಗ ಮೀಸಿ ಕಿವ್ಯಾಗ ಕೂದಲ ಇಟ್ಕೊಂಡು. ಯಾಕಪ್ಪ ಅಂತಂದ್ರ ಹುಟ್ಟು ಗುಣ ಸುಟ್ರು ಹೋಗಂಗಿಲ್ಲ ಅಂತ ಹೇಳ್ತಾರ. ಹೋಗಲ್ರಿಪ್ಪ ಅದು. ಈ ಮಲ್ಲಪ್ಪನ ಕುಳ್ಳು ಹೋಗಿ ಗೋರ್ಶಾಳದಾಗ ಬಿದ್ದಾವ ಕರೆ ಇನ್ನ ಚಟ ಬಿಡೋಲ್ರು. ಇನ್ನ ಹಗ್ಗ ತಿನ್ನು ಚಟಾನಿ ಹೋಗಲ್ದು ಇವ್ರಿಗೆ. ಹೋಗಲ್ರಿಪ್ಪ ಅದ್ಯಾಂಗ ಹೋಗದ. ಅದಕ್ಕೆ ಹೇಳ್ಯಾರ ಅವ್ರು ಹುಟ್ಟು ಗುಣ ಸುಟ್ರು ಹೋಗಂಗಿಲ್ಲ ಅಂತ ಹೇಳಿ. ಹೌದ್ ಹೌದಾ. ಇನ್ನು ಮಾರ್ಮಿಕವಾಗಿ ಮಾತಾಡೋದೇನಪ್ಪ ಅಂತ ಕೇಳಿದ್ರ ಏನ್ರಿಪ್ಪ ಇನ್ನು ನೇರವಾಗಿ ವಿಷಯಕ್ಕೆ ಬರೋನು. ಹೌದು. ಏನ್ ವಿಷಯಪ್ಪ ಅಂತ ಕೇಳಿದ್ರ ಏನ್ರಿಪ್ಪ ಅಪೇಕ್ಷೆ ಅಂತಕ್ಕಂತ ಭಾಗ ನಮಗದ. ನಮ್ದದ್ರಿಪ್ಪ. ನಿರುಪೇಕ್ಷ ಅಂತಕ್ಕಂತ ಭಾಗ ಅವ್ರಿಗದ. ಹೌದು. ನಾವು ಅವ್ರಿಗೆ ಹೇಳಿದೆವು ಅಪೇಕ್ಷೆ ಅಂತಕ್ಕಂಥದ್ದು ನಮಗಿರ್ಲಿ ನಿರುಪೇಕ್ಷೆ ಅಂತಕ್ಕಂಥದ್ದು ನಿಮಗಿರ್ಲಿ ಅಂತ ಹೇಳಿ ಯೋಗಿನಾದ ಅಮೋಘ ಸಿದ್ಧ ಕೈಲಾಸದಾಗ ಶಿವನ ಭಕ್ತಿಯನ್ನ ಮಾಡಿ ಹೋಮದ ಕಂಬಳಿ ನೆಮ್ಮದಿ ಬೆತ್ತ ಬಡವಗ ಭಾಗ್ಯ ಭಂಜಿಗೆ ಮಕ್ಕಳು ಮಳಿ ಕೀಲು ಬೆಳಿ ಕೀಲು ಕಾಮಧೇನು ಕಲ್ಪ ವೃಕ್ಷ ನಂದಿ ಹಿಂದ ತಂದಿ ಆ ಗುರುವಿನ ಸಂಗಾಟ ಯೋಗಿನಾದ ಅಮೋಘ ಸಿದ್ಧ ಅಪೇಕ್ಷೆ ಪಟ್ಟ ಪಡ್ಕೊಂಡು ಬಂದಾನ ಅಂದಾಗ ಅವ್ರೇನತ್ತಾರಿಪ್ಪ ಉಟ್ಟಿಗೆ ರಾಯಪ್ಪ ಹೇಳ್ದ ಏನತ್ತ ಅಪೇಕ್ಷೆ ಪಟ್ಟು ಗುರುವಿನ ಜೇರ ಅಮೋಘ ಸಿದ್ಧ ತಂದಿದ್ದಪ್ಪ ಅಂತಂದ್ರ ಗುರು ಯಾಕ ಹೊಳ್ಳಿ ಹೋದ ಅಂತ ಕೇಳ್ಯಾನವ. ಕೇಳ್ತಾರಿಪ್ಪ ಕೇಳ್ತಾರಿ. ಗುರು ಹೊಳ್ಳಿ ಹೋಗ್ಯಾನತ್ ನಿನಗೆ ಯಾವ ಹೇಳ್ದ? ಯಾರು ಹೇಳ್ಯಾರಿಪ್ಪ ನಿಮಗ? ಗುರುವ ಮಕ್ಕನಾಪುರದ ಒಳಗ ಗೊಬ್ಬರ ಡಿಗ್ಗಿ ಒಳಗ ಮಾಯಾಗನ ಹೊಳ್ಳಿ ಹೋಗಿಲ್ಲೋ ಹುಚ್ಚಿ. ಹಿಂಗ ಹೇಳ್ತಿದ್ದು ಮಾತಾ. ಯಾಕಪ್ಪ ಅಂತ ಕೇಳಿದ್ರೆ ಅಪೇಕ್ಷಾ ಪಟ್ಟ ಅಮೋಘ ಸಿದ್ಧ ಪಡ್ಕೊಂಡು ಬಂದಾನ. ಇಲ್ಲಿ ಏನಾಗೈತಿ ಅಂತ ಕೇಳಿದ್ರ ಏನ್ರಿಪ್ಪ ಆ ಪರಮಾತ್ಮ ಅಮೋಘ ಸಿದ್ಧಗ ಮಾತು ಹೇಳಿದ್ದ. ಏನತ್ತ? ನೀ ಎಲ್ಲ ಅಪೇಕ್ಷೆ ಪಟ್ಟ ನನ್ನ ಕರ್ಕೊಂಡು ಧರಣಿಗೆ ಹೊಂಟಿ ನಾ ಬರ್ತೀನಿ ಕರೆ ಬಂದಾನೋ ಇಲ್ಲೋ ಅಂತೇಳಿ ಸಂಶಯ ಪಟ್ಟು ಹೊಳ್ಳಿ ನೋಡ್ಬೇಡಪ್ಪ ಸದಾ ನಿನ್ನ ಬೆನ್ನಿಂದಿರ್ತೀನಿ ಅಂತೇಳಿ ಅಮೋಘ ಸಿದ್ಧಗ ಪರಮಾತ್ಮ ಮಾತು ಕೊಟ್ಟಿದ್ದ. ಹೌದು. ಅದೇ ರೀತಿಯಾಗಿ ಮೂರೂರು ಸೀಮೆ ಮುಮ್ಮೆಟ್ಟಿ ಗುಡ್ಡಕ್ಕೆ ಬಂದ ಅಮೋಘ ಸಿದ್ಧ ಹೊಳ್ಳಿ ನೋಡ್ದ ಮಕ್ಕನಾಪುರದೊಳಗ ಗುರು ಮಾಯದ. ಹೌದಾ? ಹೋಗಿಲ್ಲ ಅಲ್ಲಿ ಗುರುವ ಮಕ್ಕನಾಪುರದಾಗ ಅದಾನ ಹೊಳ್ಳಿ ಕೈಲಾಸಕ್ಕೆ ಹೋಗ್ಯಾನತ್ತ ನೀವ್ ಹೇಳ್ತೀರಿ. ಗುರು ಹೊಳ್ಳಿ ಹೋಗಿಲ್ಲವ. ಆ ಗುರು ಮಾಯ ಆಗಿದ್ದಕ್ಕಾಗಿ ಯೋಗಿನಾದ ಅಮೋಘ ಸಿದ್ಧ ಮುಮ್ಮೆಟ್ಟಿ ಗುಡ್ಡದೊಳಗೆ ಹಗ್ಗ ಕೋಲಿಗಳು ಇಲ್ಲಿದೆ. ಹೌದಾ? ಕಲ್ಲ ಗದ್ದಿಗೆಯನ್ನ ಮಾಡಿ ಮುಳ್ಳ ಹಾಸಿಗೆಯನ್ನ ಮಾಡಿ 12 ವರ್ಷ ತಪಸ್ಸರಿಯನ್ನ ಮಾಡಿ ಅಪೇಕ್ಷೆ ಪಟ್ಟು ಮತ್ತು ಗುರುವಿನ ಪಡ್ಕೊಂಡಾನ. ಹೌದಾ? ಇದು ಅಪೇಕ್ಷದ ಮಾತ. ಇನ್ನೊಂದು ಮಾತು ಹೇಳಿದವ ಏನ್ರಿಪ್ಪ? ಯಾವ ಅಮೋಘ ಸಿದ್ಧನ ಸೊಸೆಯಾಗಿರ್ತಕ್ಕಂತ ಕೊಂತುಬಾಯಿ ಅಪೇಕ್ಷೆ ಪಟ್ಟಿದ್ದಳು. ಹೌದು. ನೀರಿಗೆ ಹೋಗಿರ್ತಕ್ಕಂತ ಸಂದರ್ಭದೊಳಗ ಮಾವನ ಉಗ್ರ ಮಾವನ ಚೆಲುವಿಕಿ ಅಂತ ಮಗ ನನ್ನ ಹೊಟ್ಟಿಲಿ ಹುಟ್ಟಿ ಬರ್ಬೇಕಂತೇಳಿ ಆ ಅಪೇಕ್ಷೆ ಪಟ್ಟಿರ್ತಕ್ಕಂತ ಕೊಂತಾಬಾಯಿಗೆ ಕೊಡುವಂತ ಫಲ ಅಮೋಘ ಸಿದ್ಧ ಯಾರಿಗ್ ಕೊಟ್ರಿಪ್ಪ? ಕನಬಾಯಿಗೆ ಕೊಟ್ಟ. ಅಪೇಕ್ಷೆ ಪಟ್ಟಿದಳು ಕೊಂತು ದೇವಿಗೆ ಯಾಕ ಸಿಗಲಿಲ್ಲ ಕೇಳ್ತಾರಿಪ್ಪ ಅವರು. ಕೇಳ್ತಾರವ್ರು. ಹೌದು. ಆದ್ರ ಅಲ್ಲಿ ಏನಪ್ಪಾ ಅಂತ ಕೇಳಿದ್ರೆ ಇನ್ನೂವರೆಗೆ ಆದ್ರೂ ಕೂಡ ಜಗತ್ತಿನೊಳಗ ಕನ್ನವ ಹಡದ ಕರೆ ಕನ್ನವನ ಮಗ ಅಂತೇಳಿ ಯಾರು ಕರೆಯಂಗಿಲ್ಲ. ಕೊಂತುಬಾಯಿ ಮಗ ವೀರಮಲಕಾರ ಸಿದ್ಧ ಅಂತೇಳಿ ಕರೀತಾರ. ಹೌದಾ? ಕೊಂತಿ ಕುಮಾರಿ ಅಂತೇಳಿ ಜಗತ್ತಿನೊಳಗೆ ಶ್ರುತಿ ಸಾರ್ತದ. ಹುಟ್ಟಿದ್ದ 7 ದಿವಸಕ್ಕೆ ಹೋಗಿ ಕೊಂತವನ ಉಡಿ ಒಳಗ ಕೊಂತವನ ಎದಿ ಹಾಲು ಕುಡದ ಬೆಳೆದಾನ ವೀರಮಲಕಾರ ಸಿದ್ಧ. ಹೌದಾ? ಅಪೇಕ್ಷೆ ಪಟ್ಟು ಆ ಮಲಕಾರ ಸಿದ್ಧ ಕೊಂತವನ ಎದಿ ಹಾಲು ಕುಡ್ದಾನ ಹೊರತು ಕನ್ನಬಾಯಿ ಎದಿ ಹಾಲು ಕುಡುದಿಲ್ಲ. ಇದು ಕುಡದ ಕನ್ನಬಾಯಿ ಮಲಿ ಹಾಲೆ ಕುಡದ ಬೆಳೆದಾನ ಅಂತೇಳಿ ನೀ ಸಿದ್ಧ ಮಾಡು ಕೊಂತವನ ಮಲಿ ಹಾಲೆ ಕುಡ್ದಾನ ಅಂತೇಳಿ ನಾವು ಸಿದ್ಧ ಮಾಡ್ತೀವಿ. ಹೌದಾ? ಅದಕ್ಕ ಹೆಂಗಾಗಿತ್ತಪ್ಪ ಅಂತ ಕೇಳಿದ್ರೆ ಹೆಂಗಾಗ್ಯದ್ರಿಪ್ಪ? ಅಕ್ಕಿ ಇಲ್ಲದ ಮನ್ಯಾಗ ಇಲಿ ಚೆಲ್ಲಾಟ ನಡೆದಂಗ ನಡೆದೈತಿ. ಪುಲ್ ನಡೆದದ್ರಿಪ್ಪ ಇಲಿ ಚೆಲ್ಲಾಟ. ಬಾಳ ಸುಮ್ಮನೆ ಏನಾರ ಗೊಳ್ಳಿ ಹೇಳಿ ಸೊಟ್ಟಿ ಹೇಳಿ ಕಡ್ಯಾಕ ಆಗ್ಬೇಕತ್ತಾನವ. ಇವತ್ತಿನ ದಿವಸ ಕಡ್ಯಾಕ ಆಗುದು ಬಾಳ ಬಿರಿಯದ ನಿಮ್ಮದು ಬಿರಿಯದ ಆಟ.
ಯಾಕಪ್ಪ ಅಂತ ಕೇಳಿದ್ರ ಹೌದು ಆ ಮಾಳಿಂಗರಾಯನ ಕತಿ ಹೇಳ್ದವ. ಹೇಳ್ಯಾರಲ್ರಿಪ್ಪ ಬಾಳ ಚಂದ ಹೇಳ್ಯಾರ. ಮಾಳಿಂಗರಾಯನ ಕತಿ ಹೇಳ್ದ. ಹೌದು ಮಾಳಿಂಗರಾಯ ಗುರುವಿನ ಸೇವಕ್ಕಾಗಿ ಗುಗ್ಗಳ ಹೋಮವನ್ನ ಹಾಕಿ ಎತ್ತಿ ಧೂಪಾರ್ತಿ ಬೆಳೆದ. ಆ ಧೂಪಾರ್ತಿ ಹೋಗಿ ಕೈಲಾಸಕ್ಕೆ ಹೋಯ್ತು. ಕೈಲಾಸದಿಂದ ಶಿವಪಾರ್ವತಿ ದರಿಗಿಳಿದು ಬಂದ್ರು. ಹೌದು ದರಿಗಿಳಿದು ಬಂದ ಮುಪ್ಪಾನ ಮುದುಕರಾಗಿ ಹೌದಾ ಮೈ ಎಲ್ಲ ಮಹಾರೋಗ ಹುಟ್ಟಿ ಹೌದು ಕಿವ ರಕ್ತ ಸೋರ್ತಿತ್ತು. ಹೌದು ಅಂತ ಸಮಯದೊಳಗ ಸಿದ್ಧ ಮಾಳಿಂಗರಾಯ ಏನ್ ಮಾಡ್ತಾನ್ರಿಪ್ಪ? ಅಪೇಕ್ಷೆ ಪಟ್ಟು ಆಹಾ ಅವ್ರ ಮೈಯ ನೆಕ್ಕದು ಏನ ಅಪೇಕ್ಷೆ ಪಡಲಾರ್ದೆ ನೆಕ್ಕದು. ಆಹಾ ಇದನ್ನ ಹೇಳ್ರಿ ಮೊದಲ. ಅಪೇಕ್ಷೆ ಪಡಲಿಲ್ಲಪ್ಪ ಅಂತಂದ್ರ ಯಾರೋ ಏನೋ ಬಿದ್ದಾರಂತೇಳಿ ಅವನು ಬಿಟ್ಟು ಹೋಗಿ ಬಿಡ್ತಿದ್ದ. ಮರ್ತ್ ಹೋಗಿ ಬಿಡ್ತಿದ್ದ. ಮರ್ತ್ ಹೋಗ್ತಿದ್ದ. ನಿರಪೇಕ್ಷೆ ಇತ್ತಪ್ಪ ಅಂತಂದ್ರ ಅಪೇಕ್ಷೆ ಪಟ್ಟು ಶಿವ ಪಾರ್ವತಿಯರ ಮೈಯಾನ ರೋಗವನ್ನ ತನ್ನ ನಾಲ್ಗಿಲೆ ಚರಾಚರ ನೆಕ್ಕಿ ಹೌದು ತೊಳ್ದಾನ್ರಿಪ್ಪ. ತೊಳೆದು ಮುತ್ತು ಮಾಡಿಟ್ಟನ ಅಪೇಕ್ಷೆ ಪಟ್ಟು. ಹೌದು ಇನ್ನೊಂದು ಮಾತು ಹೇಳಿದ್ರ ಅವರು. ಏನ್ರಿಪ್ಪ? ಯಾವ ಸಿದ್ಧ ಮಾಳಿಂಗರಾಯ ಹೊಡ್ಯಾನ ಕಳ್ಳ ಆಹಾ ಅಲ್ಲಿಗ ಹೈದು ಹೊಡ್ಯಾನ ಕಳ್ಳ ಹೊರಗೆ ಸುತ್ತಗದು ಕೈಗೆ ಸುತ್ತಿದ್ದ. ಅವಾಗ ಆ ಅಮೋಘ ಇದು ಮಾಳಿಂಗರಾಯಿಗ ಹೌದು ಹೊಟ್ಟಾಗಿನ ಕಳ್ಳ ಕೈಗೆ ಸುತ್ತಿದ್ದ. ಪಾರ್ವತ ದೇವಿ ಪರಮಾತ್ಮಗೆ ಬೂದಿ ಬಡಕ ಭಾವ ಆಹಾ ಸನ್ಯಾಸಿ ಇನ್ನರೇ ಕಣ್ಣು ತೆರೆದು ನೋಡು ಆ ಕೂಸಿನ ಕಳ್ಳ ಕೈಯಾಗ ಬಂದಾವು. ಆಹಾ ಕರ್ನೂಲ ಮಾಳಿಂಗರಾಯಿಗ ಧರಣಿಗೆ ಬಿದ್ದಾನ. ಅವಾಗ ಪರಮಾತ್ಮ ಕಣ್ಣು ತೆರೆದು ನೋಡಿದಾಗ ಕಳ್ಳ ಕೈಯಾಗ ಬಂದು ಎತ್ತಿ ಹಿಡಿದ. ಹೌದು ನಿನ್ನ ಭಕ್ತಿಗೆ ಮೆಚ್ಚಿನಿ. ಆಹಾ ನಿನ್ನ ಮ್ಯಾಗ ಅಪೇಕ್ಷೆ ಆಗೈತಿ. ನಿನ್ನ ಭಾವಕ್ಕೆ ಮೆಚ್ಚಿನಿ. ಆಹಾ ಏನು ಬೇಡ್ತಿ ಬೇಡಂದಾಗ ಅಪೇಕ್ಷೆ ಪಟ್ಟು ಮಾಳಿಂಗರಾಯ ಆಹಾ ಬೇಡ್ತಾನ್ರಿಪ್ಪ. ಅಲ್ಲಿ ನನ್ನ ಹೊಟ್ಟಿಲೆ ಹುಟ್ಟಿರ್ತಕ್ಕಂತ ಮಕ್ಕಳಿಗೆ ಬಡತಾನ ಕೊಡು. ನನಗ ಅಪೇಕ್ಷೆ ಪಟ್ಟು ಬಂದಿರತಕ್ಕಂತ ಭಕ್ತರಿಗೆ ಸಿರಿತಾನ ಕೊಡು. ಹೌದಾ ನಂಬಿ ಬರ್ತಕ್ಕಂತ ಭಕ್ತರಿಗೆ ಸಿರಿತಾನ ಕೊಡು. ವರ್ಷಕ್ಕೊಮ್ಮೆ ಹರಸು ದೀಪಾವಳಿಗೆ ನನಗೆ ನೀನೇ ಸಾಕ್ಷಾತ್ ಬಂದು ಮುಂಡಾಸ ಮಾಡ್ಬೇಕಂತೇಳಿ ಮಾಳಿಂಗರಾಯ ಅಪೇಕ್ಷೆ ಪಟ್ಟ ಬೇಡ್ಯಾನ. ಹೌದಾ ಅಪೇಕ್ಷೆ ಪಟ್ಟು ಬೇಡ್ಯಾನ ಅಂತೇಳಿ ಏನಾದ್ರೂ ಮುಂಡಾಸ ಹಾಕದ ವರ್ಷಕ್ಕೊಮ್ಮೆ ಹಾಕದ. ಅಪೇಕ್ಷೆ ಪಟ್ಟು ಮಾಳಿಂಗರಾಯನೇ ಬೇಡ್ಯಾನ. ತಾನಾಗೆ ಪರಮಾತ್ಮ ಕೊಟ್ಟಿಲ್ಲ. ಆಹಾ ಕೊಟ್ಟಿಲ್ಲ. ಅಲ್ಲಿ ಬೇಡಾಗೆ ಪರಮಾತ್ಮ ಕೊಟ್ಟಾನಂತೇಳಿ ನಿನ್ನಲ್ಲಿ ಏನಾರ ಸಿದ್ಧಾಂತ ಇತ್ತು ಅಂತಂದ್ರ ಈ ಸದ್ದ ತಗೊಂಡ್ ಬಾ. ಪ್ರೂಫ್ ಮಾಡಂಗಿತ್ತಂದ್ರ ಮಾಳಿಂಗರಾಯನೇ ಅಪೇಕ್ಷೆ ಪಟ್ಟು ಇವು ಎಲ್ಲ ಬೇಡ್ಯಾನ ಅಂತೇಳಿ ನಾ ಸಿದ್ಧಾಂತ ಮಾಡಿ ಹೋಗ್ತೀನಿ. ಹೌದಾ ಅಲ್ಲಿ ಮಠ ಮನೆಯವ್ರೆ ಹೇಳ್ತಾರೆ ಈ ಮಾತು. ಮತ್ತ ಅದನ್ನು ಉಲ್ಲೇಖದಾಗೂ ಐತಿ. ಸುಮ್ಮ ಕತಿ ಉಲ್ಟಾ ಪಲ್ಟಾ ಮಾಡಿ ಹೇಳಿ ಹೋಗುದಲ್ರ. ಯಾಕಂದ್ರ ಈ ಹಾಲ ಮತದ ಮಾಳಿಂಗರಾಯ ಬೀರ ದೇವರ ಅಮೋಘ ಸಿದ್ಧ ಮಾಡಿರ್ತಕ್ಕಂತ ಇತಿಹಾಸವನ್ನ ಇಲ್ಲಿ ಎಲ್ಲ ಅರಿದು ಕುಡಿದಂತ ಹಿರಿಯರದಾರ ಇಲ್ಲಿ ಅವರೇ ಹೇಳಿದ್ರು. ಹೌದಾ ಏನು ಮಾಳಿಂಗರಾಯ ಅಪೇಕ್ಷೆ ಪಟ್ಟು ಮುಂಡಾಸ ಮುಯ್ಯ ಸಿರಿತಾನ ಬಡತಾನ ಬೇಡ್ಯಾನೋ ಏನು ಇವೆಲ್ಲ ಪರಮಾತ್ಮ ಬೇಡ್ಲಾರ್ದೆ ಕೊಟ್ಟು ಹೋಗ್ಯಾನೋ? ಏನು ತಾನೇ ಕೊಟ್ಟಾನ? ಬೇಡದಲ್ಲೇ ಕೊಟ್ಟಾನ. ಸುದ್ದಿನೇ ಸಾರ್ತದ. ಮಾಳಿಂಗರಾಯನ ಭಕ್ತಿಗೆ ಮೆಚ್ಚೆ ಪರಮಾತ್ಮ ಹೇಳ್ದಾನ ಅಪೇಕ್ಷೆ ಪಟ್ಟ. ಅದಕ್ಕ ಆ ಅಪೇಕ್ಷೆ ಪಟ್ಟಿರ್ಲಿಕ್ಕಂದ್ರ ಶಿವ ಪಾರ್ವತಿಯರ ಮೈಯಾಗಿನ ಆ ಕಿವ ರಕ್ತವನ್ನ ನಾಲ್ಗಿದಿಂದ ನೆಕ್ಕುತ್ತಿದ್ದಿದ್ದಿಲ್ಲ. ಹೌದಾ ಮತ್ತು ನಮ್ಮ ಹಡದಿರ್ತಕ್ಕಂತ ತಾಯಿ ತಂದಿನೇ ನಮ್ಮಂತ ಮಕ್ಕಳು ನೋಡೋಲಾಗ್ಯಾವ. ಏನ್ ನೋಡೋಲಾಗ್ಯಾರಿಪ್ಪ? ಆಶ್ರಮ ಕೊಯ್ದು ಬಿಡ್ಲಾತಾರ ಈಗ. ಯಾಶ್ರಮ? ವೃದ್ಧಾಶ್ರಮ. ವೃದ್ಧಾಶ್ರಮಕ್ಕ ದೂರ ಮಾಡ್ಲಿಕ್ಕಂತೇಳಿ ವೃದ್ಧಾಶ್ರಮ ಆಗ್ಯಾವು. ಹೌದಾ ಅಪೇಕ್ಷೆ ಪಟ್ಟು ಇಟ್ಟುಕೊಳ್ಳೋರು ಪುಣ್ಯವಂತರು. ಅವ್ರ ಮನ್ಯಾಗ ಇಟ್ಟಾರ. ಅವ್ರಿಗೆ ಪುಣ್ಯ ತಡ್ತದ. ಮತ್ತಿನ್ನ ನಿರುಪೇಕ್ಷೆ ಇಟ್ಟುಕೊಂಡು ಹಡದಿರ್ತಕ್ಕಂತ ತಾಯಿ ತಂದಿನ ನೋಡಲಾರದೆ ಅನಾಥಾಶ್ರಮಕ್ಕೆ ಒಯ್ದು ಬಿಟ್ರಿಪ್ಪ ಅಂತಂದ್ರ ನೀವು ತಾಯಿ ಮಕ್ಕಳಲ್ಲ, ನೀವು ನಾಯಿ ಮಕ್ಕಳು. ಹೌದಾ ಹಿಂಗದ ಮಾತಾ? ಸುಮ್ಮನೆ ಉಲ್ಟಾ ಪಲ್ಟಾ ಕತಿ ಉಲ್ಟಾ ಪಲ್ಟಿ ಕತಿ ಹೇಳಿಕ್ ಹೋಗ್ಬೇಡ. ನಿಂದ ಏನಾರ ತಾಕತ್ತು ಇತ್ತು ಅಂತಂದ್ರ ಮಾಳಿಂಗರಾಯಗ ಪರಮಾತ್ಮ ಬೇಡ್ಲಾರ್ದೆ ಕೊಟ್ಟಾನಂತೇಳಿ ನೀ ಸಿದ್ಧಾಂತ ಮಾಡು. ಮಾಳಿಂಗರಾಯ ಬೇಡ ಪರಮಾತ್ಮ ಕೊಟ್ಟಾನಂತೇಳಿ ನಾ ಸಿದ್ಧ ಮಾಡಿ ಲೇಖವಾಗಿ ತಂದು ಕೊಡ್ತೀನಿ. ಹೌದಾ ಸುಮ್ಮನೆ ಡಬ್ಬಿ ಬಡದು ಗುಬ್ಬಿ ಹೊಡೆದು ಓಡಿಸುದಲ್ಲ. ಸುಮ್ಮನೆ ಏನ್ರ ಗುಬ್ಬಿ ಹೊಡೆದ ಹವಾ ಎಬ್ಬಿಸಿ ಹೋಗಾವ್ರಿ ಅವ್ರು. ಮಲ್ಲಪ್ಪ ಮಾಮ ಆಹಾ ಯಾರ ಮುಂದರೆ ಮಾತಾಡದಂಗ ನನ್ನ ಮುಂದೆ ಮಾತಾಡಿದ್ರೆ ನಿಮ್ಮ ಮಾತು ಏನು ನಡೆಯಂಗಿಲ್ಲ. ಇನ್ನು ಅವು ಹಿಂದಕ್ಕಿನ ಕಾಲದಾಗೂ ನೋಡುದಿಲ್ಲ, ಇನ್ನು ಮುಂದೂ ನಡೆಯಂಗಿಲ್ಲ. ಇನ್ನು ನಡೆದಿಲ್ಲ. ಬರೇ ಒಣ ಅರ್ಬಿ ಹಾವು ಬಿಡ್ಬ್ಯಾಡ್ರಿ ನೀವು. ನನ್ನ ಮುಂದೆ ನಡೆಯಂಗಿಲ್ಲ. ಯಾಕಪ್ಪ ಅಂತ ಕೇಳಿದ್ರ ಅಪೇಕ್ಷೆ ಅಂದ್ರ ಬಹಳ ದೊಡ್ಡದ. ಬಾಳ ದೊಡ್ಡದ್ರಿಪ್ಪ. ಒಮ್ಮೆ ಏನಾಗಿ ಬಿಟ್ಟಿತ್ತು ಅಂತ ಕೇಳಿದ್ರ ಏನ್ರಿಪ್ಪ?
ಭಕ್ತ ಕನಕದಾಸರು ಆಹಾ ಭಕ್ತ ಕನಕದಾಸರು ಹೌದು ಕೃಷ್ಣನ ದರ್ಶನ ಮಾಡ್ಬೇಕಂತೇಳಿ ಅಪೇಕ್ಷೆ ಪಟ್ಟು ಪಟ್ಟು ಉಡುಪಿಗೆ ಹೋಗಿದ್ರು. ಹೌದು ಅಪೇಕ್ಷೆ ಪಟ್ಟು ಉಡುಪಿಗೆ ಹೋಗಿದ್ರು. ಹೌದಾ ಅಲ್ಲಿ ನಿನ್ನಂತ ನಿರುಪೇಕ್ಷಗಳ ಮಂದಿ ಆಹಾ ಕಿಡಿಗೇಡಿಗಳು ಕಿಡಿಗೇಡಿಗಳ ಮಂದಿ ಏನ್ ಮಾಡಿದ್ರಪ್ಪ ಅಂತ ಕೇಳಿದ್ರೆ ಕನಕದಾಸರನ್ನ ಕೃಷ್ಣನ ದೇವಾಲಯದೊಳಗೆ ಬಿಡಲಿಲ್ಲ. ಆಹಾ ಬಿಡ್ಲಿಲ್ಲ ಅಲ್ಲಿ ಒಳಗ ಬಿಡ್ಲಿಲ್ಲ. ಹೌದು. ಅವಾಗ ಕನಕದಾಸ ಸುಮ್ಮ ಕುಂಡ್ರಲಿಲ್ಲ. ಭಗವಂತನ ಮ್ಯಾಗ ಅಪೇಕ್ಷೆ ಇತ್ತು. ಭಗವಂತ ಇವತ್ತು ಏನಾದ್ರೂ ಮಾಡಿ ನಿನ್ನ ದರ್ಶನ ಮಾಡ್ಕೊಂಡು ಹೊಕ್ಕೀನಿ ಹೌದ್ ಹೇಳಿ ಗುಡಿ ಹಿಂದ ಬಂದ ನಿತ್ತ ಕೃಷ್ಣನ ಗುಡಿ ಹಿಂದ. ಹೌದು ಗುಡಿ ಹಿಂದ ಬಂದು ಹೌದು ಬಾಗಿಲನ್ನು ತೆರೆದು ದರ್ಶನವ ಕೊಡು ಹರಿಯೇ ಅಂತ ಹೇಳಿ ಆಹಾ ಆ ಭಗವಂತನಲ್ಲಿ ಅಪೇಕ್ಷೆ ಇಟ್ಟುಕೊಂಡು ಹಾಡನ್ನ ಹಾಡ್ದ. ಹೌದಾ ಆ ಪೂರ್ವಕ್ಕಿದ್ದಿರ್ತಕ್ಕಂತ ಕೃಷ್ಣನ ಮೂರ್ತಿ ಪಶ್ಚಿಮಕ್ಕೆ ತಿರುಗಿತು. ಅಲ್ಲಿ ಕಿಂಡಿ ಒಡೆದ ದರ್ಶನ ಕೊಟ್ಟ ಕೃಷ್ಣ ಕನಕನ ಕಿಂಡಿ ಆಯ್ತು. ಹೌದು ಇದು ಅಪೇಕ್ಷೆ ಪಟ್ಟಿದ್ದಕ್ಕಿದು ಇದು ಅಪೇಕ್ಷೆ ಪಟ್ಟಿದ್ದಕ್ಕಾಗಿ ಪೂರ್ವಕ್ಕಿದ್ದಿರ್ತಕ್ಕಂತ ದೇವರನ್ನ ಪಶ್ಚಿಮಕ್ಕೆ ತಿರುಗಿಸ್ಯಾರು. ಹೌದಾ ಅಪೇಕ್ಷೆ ಪಟ್ಟು ಬೀರ್ದೇವ್ರ ಮಾಳಿಂಗ್ರ ಹುಲಿ ಹಾಲು ಬೇಡಿದ್ದ. ಇಲ್ಲ ಯಾವ ಬೀರ ದೇವ್ರ ಆಹಾ ಸಣ್ಣ ಇದ್ದ ಕಾಲಕ್ಕ ಹೌದು ಯಾವ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕ ಮಂಟೂರ ಕಣಿಮ್ಯಾಗ ಬಂಟ ಕ್ವಾಣೇಶ್ವರ ದೈತ ಆಹಾ ಮಿಕ್ಕಿ ಬೆಳೆದು ನಿಂತಿದ್ದ. ಆ ಮಿಕ್ಕಿ ಬೆಳೆದು ನಿಂತಿರ್ತಕ್ಕಂತ ದೈತನ ಸಂಹಾರ ಮಾಡ್ಬೇಕಂತ ಅಪೇಕ್ಷೆ ಪಟ್ಟ ಬೀರ ದೇವ್ರ ಹೌದಾ ಅಪೇಕ್ಷೆ ಪಟ್ಟು ನಾಗಟಾನ ಊರಾಗ ನಾಗರ ಮರ ಏರಿ ನಾಡಿನ ಹೊಲಮ ನೋಡ್ದ. ಆ ಮಂಟೂರ ಕಡಿಮೆಯಾಗ ಬಂಟ ಕ್ವಾಣೇಶ್ವರ ದೈತ ಒಂದು ಕಿವಿ ಹಾಸಿ ಒಂದು ಕಿವಿ ಹುಚ್ಚುಕೊಂಡು ಮನ್ಕೊಂಡಿದ್ದ. ಉಸುಲು ಬಿಟ್ರ 3 ಹರದಾರಿ ಹೋಗಿತ್ತು. ಉಸುಲು ಸಿಕ್ಕಿದ್ರ 3 ಹರದಾರಿ ಬರ್ತಿತ್ತು. ಅವನು ಉಸುಲ್ ಹಂತಾದು. ಹೌದು ಒಮ್ಮೆ ಊಟ ಮಾಡಿ ಮನಗದಪ್ಪ ಅಂತಂದ್ರ ಹೌದಾ 3 ತಿಂಗಳಿಗೊಮ್ಮೆ ಹೇಳವ ಹೇಳವ್ರಲ್ರಿಪ್ಪ ಹೊಟ್ಟೆ ಹೊಸದಾಗಿ ಎದ್ದ ಸಂಹಾರ ಮಾಡ್ಲಕ್ಕೆ ನಿಂತಾವ. ಅಂತ ದೈತನ ಸಂಹಾರ ಮಾಡ್ಬೇಕಂತೇಳಿ ಬೀರ ದೇವ್ರ ಅಪೇಕ್ಷೆ ತೊಟ್ಟು ಹೌದು ಅಲ್ಲಿ ಪಂಚಿ ಡಂಗಿ ವಾಯುಗಂಗಾಳ ರೂಮಚೂರಿ ಆಹಾ ಎಲ್ಲ ಆಯುಧಗಳನ್ನ ತಯಾರು ಮಾಡ್ಕೊಂಡ. ಹೌದಾ ತಯಾರು ಮಾಡ್ಕೊಂಡು ಎಲ್ಲಿಗೆ ಬಂದಪ್ಪ ಅಂತ ಕೇಳಿದ್ರೆ ಮಂಟೂರು ಕಣಿಮ್ಯಾಗ ಬಂದು ಹೌದಾ ಆ ದೈತ ಮನಗಿದ್ದ ಕರೆ ಹೌದು ಮನಗಿರ್ತಕ್ಕಂತ ದೈತನ ಹೊಡೆದ್ರ ಹೌದು ಇದು ಪಾಪಕ್ಕೆ ಗುರಿಯಾಕಂತ ಹೇಳಿ ಆ ಕ್ವಾಣೇಶ್ವರ ದೈತನ ಎಬ್ಬಿಸಿ ಅವನ ಮರ್ದನ ಮಾಡದ ಅಪೇಕ್ಷೆ ಪಟ್ಟು. ಹೌದಾ ಇದು ಅಪೇಕ್ಷೆ ಪಟ್ಟಿದಕ್ಕ ಏನ್ ಅಪೇಕ್ಷೆ ಪಡಲ ಸುಮ್ಮ ಹಾಳೆಗೆ ಎಲ್ಲಾರು ಕೂಡುದು ಸುಮ್ಮ ಹಂಗ ಹಾಕದ್ರಿಪ್ಪ ಅದು ಇಲ್ಲ. ಅವನು ಹೊಡಿಬೇಕಂತ ಹೇಳಿ ವಾಯುಗಂಗಳ ರೂಮಚೂರಿ ಪಂಚಡಂಗಿ ಈ ಎಲ್ಲಾ ಸಾಮಾನುಗಳನ್ನು ತಯಾರು ಮಾಡಿಕೊಂಡು ಬಂದ. ಹೌದೌದು ಇದು ಅಪೇಕ್ಷೆ ಪಟ್ಟು ಕ್ವಾಣೇಶ್ವರ ದೈತ. ಆಹಾ ಆ ದೈತನ ಸಂಹಾರ ಮಾಡ್ಬೇಕಾದ್ರೆ ಈ ಎಲ್ಲಾ ಆಯುಧಗಳು ಬೇಕಾಗಿದ್ದು. ಹೌದು ಅಪೇಕ್ಷೆ ಪಟ್ಟನೆ ಮನುಷ್ಯನ ಜೀವನದಲ್ಲಿ ಸಾರ್ಥಕದ. ಅಪೇಕ್ಷೆ ಪಡ್ಲಾರ್ದೆ ಹೋದ್ರೆ ಅದಕ್ಕೂ ಜೀವನದ ವ್ಯರ್ಥದ. ವ್ಯರ್ಥದ್ರಿಪ್ಪ ದೇವ ಹೇಳದವ ಏನತ್ರಿಪ್ಪ. ಈಗ ಸದ್ಯ ನೀ ಭಾರತ ದೇಶದ ಪ್ರಧಾನಿ ಆಗ್ಬೇಕಂತ ಅಪೇಕ್ಷೆ ಪಡ್ತೀವಿ ಆಕೇನಂತ ಕೇಳ್ತಾನೆ ನನಗೆ. ಕೇಳ್ತಾರಲ್ರಿಪ್ಪ ಸಿದ್ದರಾಮಯ್ಯ ಕರ್ನಾಟಕದ ಮುಖ್ಯಮಂತ್ರಿ ಅಲ್ಲ ನಾನು ಮುಖ್ಯಮಂತ್ರಿ ಆಕೇನಂತ ಕೇಳ್ತಾನ. ಹೌದೌದು ಜನರ ಅಪೇಕ್ಷೆ ಬೇಕು. ಜನರ ಅಪೇಕ್ಷೆ ಹೆಂಗಪ್ಪ ಅಂತ ಕೇಳಿದ್ರೆ ಕರ್ನಾಟಕದ ಮಂದಿ ಎಲ್ಲ ಸೇರಿ ಕಾಂಗ್ರೆಸ್ ಹೋಟ್ ಹಾಕ್ಯಾರ ಅಂತೇಳಿ ಸಿದ್ದರಾಮಯ್ಯ ಇವತ್ತಿನ ದಿವಸ ಮುಖ್ಯಮಂತ್ರಿ ಆಗ್ಯಾನ. ಹೌದು ಇದು ಜನರ ಅಪೇಕ್ಷೆ ಇತ್ತು. ಇದು ಜನರ ಅಪೇಕ್ಷೆ ಇರ್ಲಿಕ್ಕಪ್ಪ ಅಂತಂದ್ರೆ ಏನು ಜಗತ್ತಿನೊಳಗೆ ಸಾಧಿಸ್ಲಿಕ್ಕೆ ಬರುದಿಲ್ಲ. ಹೌದು ಆ ಅಪೇಕ್ಷೆ ಅಂತಕ್ಕಂಥದ್ದು ಶ್ರೇಷ್ಠದ. ತಾಕತ್ತಿತ್ತಪ್ಪ ಅಂತಂದ್ರ ಮಾಳಿಂಗರಾಯಿಗ ಬೇಡಲಾರದೆ ಮುಂಡಾಸ ತಂದು ಕೊಟ್ಟಾನಂತೇಳಿ ನೀ ಸಿದ್ಧ ಮಾಡು. ಮಾಳಿಂಗರಾಯ್ ಬೇಡಿ ಅಪೇಕ್ಷೆ ಪಟ್ಟು ಇಸ್ಕೊಂಡಾನಂತೇಳಿ ನಾವು ಸಿದ್ಧ ಮಾಡ್ತೀವಿ. ಅದಕ್ಕ ಬಹಳ ಮಾತಾಡುವಂತ ಅವಶ್ಯಕತೆ ಏನಿಲ್ಲ. ಹೌದು 5 ನುಡಿ ಸುಂದರವಾಗಿರ್ತಕ್ಕಂಥ ಚಾಲನ್ನ ಹಾಡಿ ಮುಂದ ಆ ನಿರಪೇಕ್ಷ ಮ್ಯಾಳಿಗೆ ಪಾಳೆ ಹೊಕ್ಕದ್ರಿ ಪಾಳೆ ಕೊಡುವಂತಮ. ಹೌದು ಓಕೆ